ಎಕ್ಸಾಮ್ ಡೇಟ್ ಕೂಡ ನೋಟಿಫಿಕೇಶನ್ ಆಗ್ಬಿಟ್ಟಾರು. ಕರ್ನಾಟಕದಾಗ ಬಹಳಷ್ಟು ದಿನದ ನಂತರ ದಿನ ಅನ್ನೋಕ್ಕಿಂತ ವರ್ಷ ಬಹಳಷ್ಟು ವರ್ಷದ ನಂತರ ನೇಮಕಾತಿ ಪ್ರಕ್ರಿಯೆ ಸ್ಟಾರ್ಟ್ ಆಗೈತಿ. ಸಿವಿಲ್ PC ಇದ್ರ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಯನ್ನ ನಾನು ನಿಮಗೆ ಕೊಡ್ತೀನಿ ಇವತ್ತ. ಸಿವಿಲ್ PC ಅಂದ್ರ ಪೊಲೀಸ್ ಕಾನ್ಸ್ಟೇಬಲ್ ಕಾಲ್ ಆಗ್ಯದ. ಟೋಟಲ್ 3191 ಪೋಸ್ಟ್ ಅದಾವು. ಇದ್ರೊಳಗ HK ಅಂದ್ರ ಕಲ್ಯಾಣ ಕರ್ನಾಟಕ ವಿಭಾಗಕ್ಕೆ 596 ಪೋಸ್ಟ್ ಆದ್ರೆ ನಾನ್ HK ಅಂದ್ರ ಉಳಿಕೆದ ಜಿಲ್ಲೆಗಳಿಗೆ 3395 ಪೋಸ್ಟ್ ಅದಾವು. ಇದ್ರೊಳಗ ಇನ್ನ ಡಿವೈಡ್ ಮಾಡಿ ಹೇಳ್ಬೇಕು ಅಂದ್ರ ಹುಡುಗರಿಗೆ ಟೋಟಲ್ 2664 ಪೋಸ್ಟ್ ಆದ್ರೆ ಹುಡುಗಿಯರಿಗೆ 891 ಪೋಸ್ಟ್ ಇಲ್ಲಿ ಇರ್ತಾವ. ಇನ್ನ ಎಜುಕೇಶನ್ ಏನಾಗಿರ್ಬೇಕು ಅಂದ್ರ PUC ಮುಗಿದಿರಾಕಬೇಕ. ನೆಕ್ಸ್ಟ್ ವಯೋಮಿತಿ ಕೊಟ್ಟದರು ಕನಿಷ್ಠ 18 ವರ್ಷ, ಮಿನಿಮಮ್ 18 ವಯಸ್ಸಾಗಿರ್ಬೇಕು. ಗರಿಷ್ಠ ವಯಸ್ಸಿನ ಮಿತಿಯನ್ನ ಹೇಳ್ತೀನಿ ನೋಡ್ರಿ. JM ದವ್ರಿಗೆ 33 ಇಯರ್, SC ST ದವ್ರಿಗೆ ಮತ್ತು OBC ದವ್ರಿಗೆ 35 ವರ್ಷ. ಇನ್ನು ಬುಡಕಟ್ಟು ಜನಾಂಗ ಅಂದ್ರೆ ಏನ್ ಕಾಡು ಪ್ರದೇಶದಲ್ಲಿ ವಾಸ ಮಾಡೋರಲ್ಲ ಅವ್ರಿಗೆ 38 ವರ್ಷವನ್ನ ಇಲ್ಲಿ ವಯೋಮಿತಿ ಸಡಿಲಿಕೆಯನ್ನ ಮಾಡಿದಾರ. ಇನ್ನ ಅರ್ಜಿ ಸಲ್ಲಿಕೆ ಆನ್ಲೈನ್ ಮೂಲಕ ಇರ್ತದೆ. 8 ಜೂನ್ 2026 ಅಂದ್ರೆ ಜೂನ್ 8ರಿಂದ ಸ್ಟಾರ್ಟ್ ಆಗ್ತದ ಆನ್ಲೈನ್ ಅಪ್ಲಿಕೇಶನ್. ಎಂಡ್ ಯಾವಾಗ ಆಗ್ತದ ಅಂದ್ರೆ ಜುಲೈ 3ನೇ ತಾರೀಕು ಆಗ್ತದ ಎಂಡ್. ಇನ್ನು ಅರ್ಜಿ ಶುಲ್ಕ ಇದಕ್ಕೆ ಫೀಸ್ JM ದವ್ರಿಗೆ 2A 2B 3A 3B ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಎಲ್ಲರಿಗೂ ಕೂಡ 750 ರೂಪಾಯಿ ಅದ. 750. SC ST ಕ್ಯಾಟಗರಿ 1 ದವ್ರಿಗೆ 500 ರೂಪಾಯಿ ಅರ್ಜಿ ಶುಲ್ಕ ಅದ. ಇನ್ನ ವಿಷಯಗಳನ್ನ ಏನೇನು ಓದಬೇಕ್ರಿ ಸರ್ ಸಿವಿಲ್ PC ಆಗ್ಬೇಕು ಅಂದ್ರ ಜನರಲ್ ನಾಲೆಜ್, ಸೈನ್ಸ್, ಭೂಗೋಳ, ಇತಿಹಾಸ. ಭೂಗೋಳ ಅಂದ್ರ ಕರ್ನಾಟಕ ಭೂಗೋಳ, ಭಾರತದ ಭೂಗೋಳ, ಪ್ರಾಕೃತಿಕ ಭೂಗೋಳ ದೊಡ್ಡದಾಗ್ತದ. ಇತಿಹಾಸ ಅಂದ್ರೆ ಮತ್ತು ಭಾರತದ ಇತಿಹಾಸ, ಕರ್ನಾಟಕದ ಇತಿಹಾಸ, ಇಡೀ ಜಗತ್ತಿನ ಇತಿಹಾಸ ಕೆಲವೊಂದಿಷ್ಟು ಪಾಯಿಂಟ್ಸ್ ಗಳನ್ನ ಕೇಳ್ತಿರ್ತಾರು. ಭಾರತದ ಸಂವಿಧಾನ, ಭಾರತದ ಆರ್ಥಿಕತೆ, ರಾಷ್ಟ್ರೀಯ ಸ್ವತಂತ್ರ ಚಳುವಳಿ, ಮೆಂಟಲ್ ಎಬಿಲಿಟಿ, ಮಾರಲ್ ಎಜುಕೇಶನ್, ಜನರಲ್ ಸ್ಟಡೀಸ್ ಇದೆಲ್ಲ ಓದ್ಬೇಕಾಗ್ತದ. ಕರೆಂಟ್ ಅಫೇರ್ಸ್ ಇದ್ರ ಜೊತೆ ಬಹಳ ಇಂಪಾರ್ಟೆಂಟ್. ಇಷ್ಟೆಲ್ಲ ಓದ್ಕೊಂಡು ಎಕ್ಸಾಮ್ಗೆ ರೆಡಿ ಆಗ್ಬಹುದು. ಇನ್ನ ಸರ್ ಎಲ್ಲರೂ ಎಕ್ಸಾಮ್ ಬರೀಬಹುದು, ಎಲ್ಲರೂ ಬರೆಯಕ್ ಸಾಧ್ಯ ಇಲ್ಲ. ಮಿನಿಮಮ್ 168 ಸೆಂಟಿಮೀಟರ್ ಹೈಟರ ಇರ್ಬೇಕು. ಬಾಳ ಗಿಡ್ಡಿದ್ರೆ ಎಕ್ಸಾಮ್ ಬರೆಯಕ್ ಸಾಧ್ಯ ಇಲ್ಲ. ಇನ್ನು ಹುಡುಗಿಯಾರ 157 ಸೆಂಟಿಮೀಟರ್ ಹೈಟ್ ಇರಬೇಕು. ಅದ್ರ ಜೊತೆ ಇಲ್ಲಿ ಏನ್ ಮೆನ್ಷನ್ ಮಾಡ್ಯಾರ ಅಂದ್ರೆ ಬಹಳ ಇಂಪಾರ್ಟೆಂಟ್, 45 kg ಮಿನಿಮಮ್ ಇರ್ಬೇಕು ಹುಡುಗಿಯಾರ. ಅದಕ್ಕೆ ಕಡಿಮೆ ಇದ್ರೆ ಸಾಧ್ಯ ಇಲ್ಲ. 45 ಅಥವಾ ಅದಕ್ಕೆ ಮೇಲ್ಪಟ್ಟ ಅವ್ರದ ತೂಕ ಇರ್ಬೇಕು. ಇನ್ನೊಂದು ಬಹಳ ಇಂಪಾರ್ಟೆಂಟ್ ಮಾಹಿತಿ ಏನಂದ್ರೆ ಇದು ನಮ್ಮ ಕರ್ನಾಟಕದಾಗ ಬಹಳ ರೇರ್ ಇದೆ. ಎಕ್ಸಾಮ್ ಡೇಟ್ ಕೂಡ ನೋಟಿಫಿಕೇಶನ್ ಆಗ್ಬಿಟ್ಟಾರು. ಆಗಸ್ಟ್ 8ನೇ ತಾರೀಕು ಎಕ್ಸಾಮ್ ನಡೀತದ. ಲಿಖಿತ ರೂಪದ ಪರೀಕ್ಷೆ ಇರ್ತದ. ಅಂದ್ರೆ 100 ಕ್ವಶನ್ ಇರ್ತಾವ, MCQ ಟೈಪ್ ಇರ್ತಾವ. ಬೆಳಿಗ್ಗೆ 10:30 ಅಂದ್ರೆ 12 ಗಂಟೆ ಅಂದ್ರೆ 1.5 ತಾಸು ಎಕ್ಸಾಮಿನೇಷನ್ ನಡೀತದೆ. ಅಂದ್ರೆ ಇವತ್ತಿನ ಲೆಕ್ಕಾಚಾರ ಹಿಡಿದ್ರು ಟೋಟಲ್ ಇನ್ನು 62 ದಿನ ಉಳಿದು ನೋಡ್ರಿ. ಇದೆಲ್ಲ ಸಿವಿಲ್ PC ಬಗ್ಗೆ ಒಂದು ಸಣ್ಣ ಮಾಹಿತಿ. ನೋಟಿಫಿಕೇಶನ್ ಒಳಗೆ ನೋಡಿದ್ರೆ ಅಂದ್ರೆ ನಿಮ್ಗೆ ಡಿಟೇಲ್ಡ್ ಮಾಹಿತಿ ಸಿಗ್ತದ. ಥ್ಯಾಂಕ್ ಯು.